ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸತಿಥಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಶುಚಯೇ ನಮಃ. ಓಂ ಇಂದ್ರ ಕವಾಭಿರೂತಿ ಸಖಾ ವಿಶ್ವಾಯುರವಿತಾ ವೃಧೇ ಭೂಃ ಸ್ವಾರ್ಷತಾಯಧ್ವಯಾಮಸಿ ತ್ವಾ ಯುಧ್ಯಂತೋ ನೇಮಧಿತಾ ಪೃತ್ಸು. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 257ನೇಯ ಶುಚೈ ಅನ್ನುವ ನಾಮದ ಅರ್ಥ ಮತ್ತು ಅದಕ್ಕೆ ಸಂಬಂಧಿಸಿದ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕೂಡ ನಾವಿವತ್ತು ನೋಡೋರಿದ್ದೇವೆ. ಮೊದಲು ಶುಚಿ ಅನ್ನುವ ನಾಮಕ್ಕೆ ಏನೇನು ಅರ್ಥ ಆಗ್ತವೆ ಅನ್ನೋದನ್ನು ನೋಡೋಣ. ನಮಗೆ ಗೊತ್ತಿರುವಂತೆ ಶುದ್ಧನಾದವನು ಅಂತ ಒಂದರ್ಥ, ಪ್ರಕಾಶಮಾನನಾದವನು ಅಂತಲೂ ಅರ್ಥ ಆಗಬಹುದು. ಅವು ಪ್ರಸಿದ್ಧವಾದ ಅರ್ಥಗಳು. ಭಗವಂತನಿಗೆ ಅದು ವಿಶೇಷಣ ಆದಾಗ ದುಷ್ಟರನ್ನ, ದೈತ್ಯರನ್ನ ದುಃಖ ಭಾಗ್ಯಗಳನ್ನು ಮಾಡಿರ್ತಾನೆ ಅಂತ ಒಂದರ್ಥ. ಅಥವಾ ಅದಕ್ಕೆ ಧಾತುವಿಗೆ ಪ್ರಕಾಶ ಅಂತನೂ ಅರ್ಥ ಇರೋದ್ರಿಂದ ಶೋಚಯತಿ, ಭಕ್ತರನ್ನ ಬೆಳಗಿಸ್ತಾನೆ, ಅವ್ರಿಗೇನು ಕೊಡಬೇಕೋ ಅದನ್ನು ಕೊಟ್ಟು ಅವರನ್ನು ಬೆಳಗಿಸ್ತಾನೆ ಅಂತ ಮತ್ತೊಂದು ಅರ್ಥವೂ ಕೂಡ ಆಗಬಹುದು. ಮತ್ತೆ ಶ ಅಂದರೆ ಸುಖ, ಉ ಅಂದರೆ ಸ್ವಭಾವ ಅಂತ ಅರ್ಥ. ಸುಖದ ಸ್ವಭಾವವುಳ್ಳವನು, ನಮ್ಮಂತೆ ಸುಖವನ್ನು ಯಾವುದೋ ಒಂದು ಕಾಲದಲ್ಲಿ ಸಾಧನೆ ಮಾಡಿ ಪಡ್ಕೊಂಡವನಲ್ಲ, ಶಾಶ್ವತವಾದ ಸುಖದ ಸ್ವಭಾವ ಇದ್ದವನು, ಸ್ವಾಭಾವಿಕವಾದ ಸುಖ ಇದ್ದವನು ಅಂತ ಶೂ ಅನ್ನೋದಕ್ಕೆ ಅರ್ಥ. ಚಿ ಅಂದರೆ ನಮ್ಮ ಹೃದಯದಲ್ಲಿ ಉಪಾಸ್ಯನಾದವನು ಅಂತ ಅರ್ಥ. ಹೀಗೆ ಹೃದಯದಲ್ಲಿ ನಾವು ಆತನನ್ನು ಸುಖ ಸ್ವರೂಪ ಅಂತ ಉಪಾಸನೆ ಮಾಡ್ತೇವೆ. ಯಾರನ್ನ ಸುಖ ಸ್ವರೂಪ ಅಂತ ಉಪಾಸನೆ ಮಾಡ್ತೇವೋ ಅವನೇ ಶುಚಿ ಅಂತ ಅದರ ಅರ್ಥ ಇನ್ನೊಂದಾಗ್ತದೆ. ಮತ್ತೆ ಶು ಅನ್ನುವುದು ಶುಭ ಅನ್ನುವುದರ ಸಂಕ್ಷಿಪ್ತ ರೂಪ. ಚಿ ಅನ್ನುವುದು ಚಿನೋತಿ ಅನ್ನುವುದರ ಸಂಕ್ಷಿಪ್ತ ರೂಪ. ಹೀಗೆ ಶುಭವನ್ನ, ಕೇವಲ ಮಂಗಳವನ್ನೇ ಚಿನೋತಿ ಕೊಡ್ತಾನೆ. ತಾನು ಮಂಗಳವನ್ನೇ ಸ್ವೀಕಾರ ಮಾಡ್ತಾನೆ, ಶುಭವನ್ನೇ, ಸಾರವನ್ನೇ ಸ್ವೀಕಾರ ಮಾಡ್ತಾನೆ, ನಮಗೂ ಕೂಡ ಮಂಗಳವಾದ್ದನ್ನೇ ಕೊಡ್ತಾನೆ. ಹೀಗೆ ಮಂಗಳವಾದ್ದನ್ನೇ ಸ್ವೀಕರಿಸಿ ಕೊಡುವವನು ಅಂತ ಅದರ ಇನ್ನೊಂದು ಅರ್ಥವೂ ಕೂಡ ಆಗ್ತದೆ. ಮತ್ತೆ ದೈತ್ಯರಿಗೆ ಶು ಅನ್ನುವುದು ಶುಚಂ ಅನ್ನುವುದರ ಸಂಕ್ಷಿಪ್ತ ರೂಪವೂ ಆಗಬಹುದು. ಶುಭ ಅನ್ನುವುದರ ಸಂಕ್ಷಿಪ್ತ ರೂಪವೂ ಹೌದು, ಶುಚಂ ಅನ್ನುವುದರ ಸಂಕ್ಷಿಪ್ತ ರೂಪವೂ ಕೂಡ ಅದಾಗಬಹುದು. ಆದ್ದರಿಂದ ದುಃಖವನ್ನು ದೈತ್ಯರಿಗೆ, ದುಷ್ಟರಾದವರಿಗೆ ಕೊಡ್ತಾನೆ. ಆ ಕಾರಣಕ್ಕಾಗಿ ಕೂಡ ಅವನನ್ನು ನಾವು ಶುಚಿ ಅಂತ ಈ ಶಬ್ದದಿಂದ ಹೇಳಬಹುದು. ಹೀಗೆ ಶುಚಿ ಎಂಬ ಶಬ್ದಕ್ಕೆ ಪ್ರಸಿದ್ಧವಾದಂತಹ ಅರ್ಥಗಳನ್ನು ನಾವೀಗ ನೋಡಿದ್ದೇವೆ. ಇದರಲ್ಲೇ ಒಂದು ಅರ್ಥವನ್ನು, ಭಕ್ತರಿಗೆ ಮಂಗಳವನ್ನೇ ಕೊಡ್ತಾನೆ, ಕಲ್ಯಾಣಕರವಾದ್ದನ್ನೇ ಸ್ವೀಕಾರ ತಾನೂ ಮಾಡ್ತಾನೆ, ಭಕ್ತರಿಗೆ ಕೊಡ್ತಾನೆ ಅದನ್ನು ಮುಖ್ಯವಾಗಿ ಅನ್ನುವುದು ಈ ಶುಚಿ ಎಂಬ ನಾಮಕ್ಕೂ ಮತ್ತೆ ಈ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವಾದ ಬೃಹತಿ ಮಂತ್ರದ ಅರ್ಥಕ್ಕೂ ಕೂಡ ಸಂಬಂಧಪಟ್ಟದ್ದು. ಅದನ್ನು ನಾವು ಮುಂದೆ ನೋಡೋರಿದ್ದೇವೆ. ಇದಕ್ಕೆ ಮೂಲತಃ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ ಮೂಲ ಮಂತ್ರಕ್ಕೆ ಅಂತನ್ನೋದನ್ನ ಈಗ ಮೊದಲು ನೋಡೋಣ. ಮೂಲ ಋಗ್ವೇದದಲ್ಲಿ 6ನೇ ಮಂಡಲ ಇದು. ಅಲ್ಲಿ 32ನೇ ಸೂಕ್ತ, ಅದರಲ್ಲಿ 4ನೇ ಮಂತ್ರ ನಾವು ನೋಡ್ತಾ ಇರೋದು. ಇಂದ್ರ ಇದರ ದೇವರಿಗೆ, ತ್ರಿಷ್ಟುಪದ ಛಂದಸ್ಸು, ಭರದ್ವಾಜ ಅದರ ಋಷಿ. ಈಗ ಮಂತ್ರದಲ್ಲಿ ಇಂದ್ರ ಕವಾಭಿರೂತಿಭಿಸ್ ರೂತಿ ಸಖ ವಿಶ್ವಾಯುರವಿತಾ ಭೂಹು ಅಂತ ಹೀಗೇನಿದೆ, ಅಲ್ಲಿ ಮೂಲ
ವೇದವಾಕ್ಯದಲ್ಲಿ ಸತ್ವಂನ ಇಂದ್ರ ಅಂತ ಹೀಗೆ ಪ್ರಾರಂಭ ಕಂಡಿದೆ. ಮೂಲ ಋಗ್ವೇದ ಮಂತ್ರದಲ್ಲಿ ಸತ್ವಂನ ಅಂತ ಏನಿದೆ ಅದು ಹಿಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಶಿಷ್ಟಕೃತ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಅದು ಸೇರಿ ಹೋಗಿದೆ. ಬೃಹತಿ ಮಂತ್ರದಲ್ಲಿ ನಾವು 36 ಅಕ್ಷರಗಳನ್ನು ಪರಿಗಣನೆ ಮಾಡುವುದರಿಂದ ಸತ್ವಂನ ಅನ್ನುವುದು ಹಿಂದಿನ ಬೃಹತಿ ಮಂತ್ರಕ್ಕೆ ಸೇರಿ ಹೋಗ್ತದೆ. ಆದರೆ ಮೂಲ ಋಗ್ವೇದದಲ್ಲಿ ಸತ್ವಂನ ಇಂದ್ರಾಭಿರೂತಿ ಸಖಾ ವಿಶ್ವಾಯುರವಿತ ವೃಧೇ ಭೂ ಅಂತ ಹೀಗೆ ಅದು ಮಂತ್ರ ಪ್ರಾರಂಭ ಕಾಣ್ತದೆ. ಮತ್ತೆ ಅದು ಮಂತ್ರ ಕೊನೆಗೊಳ್ಳುವುದು ಕೂಡ ನೇಮಧಿತ ಪೃತ್ಸು ಶೂರ ಅಂತ ಹೀಗೆ 4ನೇ ಮಂತ್ರ ಅದು. ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಪೃತ್ಸು ಅನ್ನುವಲ್ಲಿ ಮಂತ್ರ ನಿಂತು ಹೋಗ್ತದೆ. ಶೂರ ಅನ್ನುವುದು ಮುಂದಿನ ಸಿದ್ಧಾರ್ಥ ಅನ್ನುವ ನಾಮಕ್ಕೆ ಸಂಬಂಧಪಡುತ್ತದೆ. ಬೃಹತಿ ಮಂತ್ರದಲ್ಲಿ ಒಂದೊಂದು ಪಾದದಲ್ಲಿ 9 ಅಕ್ಷರಗಳಿರ್ತವೆ, ಒಟ್ಟಾರೆ 36 ಅಕ್ಷರಗಳಾಗ್ತವೆ. ಆದರೆ ಮೂಲ ಋಗ್ವೇದದಲ್ಲಿ ಇದು ತ್ರಿಷ್ಟುಪ್ ಛಂದಸ್ಸಿನ ಮಂತ್ರ ಆದ್ರಿಂದ ಅಲ್ಲಿ ಹೆಚ್ಚಿಗೆ ಅಕ್ಷರಗಳಿರ್ತವೆ. ಸತ್ವಂನ ಮತ್ತು ಶೂರ ಅನ್ನುವುದು ಹೆಚ್ಚಿನ ಅಕ್ಷರಗಳು, 5 ಅಕ್ಷರಗಳು ಹೆಚ್ಚಿಗೆ ಆಗ್ತವೆ. 5 ಅಥವಾ 6 ಅಕ್ಷರಗಳು ಹೆಚ್ಚಿಗೆ ಆಗ್ತವೆ. ಹೀಗೆ ಮೂಲದ ಮಂತ್ರವನ್ನ ಹೆಚ್ಚಿನ ಅಕ್ಷರಗಳಿದ್ದದನ್ನ ಇಲ್ಲಿ 36 ಅಕ್ಷರಗಳಿಗೆ ಹೊಂದಿಸಿಕೊಳ್ಳಿಕ್ಕಾಗಿ ಕೆಲವು ಅಕ್ಷರಗಳನ್ನ ಬಿಟ್ಟು ಅದನ್ನು ಹಿಂದಿನ ಮಂತ್ರಗಳಿಗೆ ತಗೋಬೇಕಾಗಿದೆ. ಇನ್ನು ಒಂದೆರಡು ಅಕ್ಷರಗಳನ್ನ ಮುಂದಿನ ಮಂತ್ರಕ್ಕೆ ತಗೋಬೇಕಾಗಿದೆ. ಹೀಗೆ ಬೃಹತಿ ಮಂತ್ರವನ್ನ ಕೆತ್ತಿ ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಏನರ್ಥ, ಮೂಲ ಮಂತ್ರದಲ್ಲಿ ಏನರ್ಥ ಅಂತ ಅನ್ನೋದನ್ನ ಈಗ ನೋಡೋಣ. ಹೇ ಇಂದ್ರ ಅಂತ ಇಂದ್ರನಿಗೆ ಸಂಬೋಧನೆ. ಅದಕ್ಕೆ ಸಾಯಣಾಚಾರ್ಯ ಹೇಳ್ತಾರೆ, ಅಕವಾಭಿಹಿ ಅಂದ್ರೆ ಅಕುತ್ಸಿತಾಭಿಹಿ, ನಿಂದ್ಯವಲ್ಲದ, ಕ್ಷುದ್ರವಲ್ಲದ, ಉತ್ತಮವಾದ. ಊತಿ ಅಂದ್ರೆ ರಕ್ಷಾ ಅಂತ ಅರ್ಥ. ಅಂತ ರಕ್ಷಣೆಗಳ ಮೂಲಕ, ರಕ್ಷಣಾ ಸಾಧನಗಳು, ಆಯುಧಗಳ ಮೂಲಕ ಅಂತ ಅವ್ರ ತಾತ್ಪರ್ಯ ಆಗಿರ್ಬೋದು. ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಏಳಿಗೆಗೋಸ್ಕರ ನೀನು ಬರಬೇಕಾಗಿದೆ. ಅವಿತಾ ಅಂದ್ರೆ ರಕ್ಷಕರಾಗಿ ನೀನು ಬರಬೇಕಾಗಿದೆ. ವಿಶ್ವಾಯು ಅಂತ ಶಬ್ದ ಇದೆ. ವಿಶ್ವಾಯು ಅಂದ್ರೆ ಸರ್ವತೋ ಗಂತ, ಎಲ್ಲ ಕಡೆ ಸಂಚಾರ ಮಾಡುವವನು. ಅಂತ ನೀನು ನಮಗೆ ಗೆಳೆಯನೂ ಆಗಬೇಕು. ನೇಮಧಿತ ಅಂತಿದೆ, ಅಲ್ಲಿ ನೇಮಧಿತ ಅನ್ನೋ ಶಬ್ದ ಯುದ್ಧಕ್ಕೆ ವಾಚಕ ಆಗಬೇಕಾಗಿದೆ. ನೇಮ ಅನ್ನೋದು ಅರ್ಧ ಅನ್ನೋ ಅರ್ಥವನ್ನು ಹೇಳ್ತದೆ ನಿರುಕ್ತದ ಪ್ರಕಾರ. ಅದು ಇಲ್ಲಿ ಅರ್ಧ ಅಥವಾ ಕೆಲವು ಅನ್ನೋ ಅರ್ಥವನ್ನು ಹೇಳ್ತದೆ. ಈ ಯುದ್ಧದಲ್ಲಿ ಕೆಲವರೇ ತೊಡಗುತ್ತಾರೆ. ಎಲ್ಲರನ್ನೂ ಉತ್ಸಾಹ ಇದ್ದವರನ್ನೆಲ್ಲ ಯುದ್ಧದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವರೇ ಯುದ್ಧದಲ್ಲಿ ತೊಡಗಿರ್ತಾರೆ. ಅದರಿಂದ ನೇಮೆ ಧಿಯಂತೆ, ಕೆಲವೇ ಜನರು, ಅರ್ಧ ಜನರು ಅಂದ್ರೆ ಕೆಲವು ಜನರು ಅಂತ ಅರ್ಥ. ಅಂಥವ್ರನ್ನೇ ಯುದ್ಧದಲ್ಲಿ ತೊಡಗಿಸ್ತೀವಿ ಅಂತ ಸಾಯಣಾಚಾರ್ಯರ ಅರ್ಥ. ಅಂಥ ಯುದ್ಧಗಳಲ್ಲಿ ನಾವು ಕೂಡ ಈ ಯುದ್ಧ ಮಾಡ್ತಾ ಇದ್ದೇವೆ. ಯುದ್ಧದಲ್ಲಿ ತೊಡಗಿರುವ ಕೆಲವೇ ಜನ ವ್ಯಕ್ತಿಗಳಲ್ಲಿ ನಾವು ಕೆಲವರು. ನಮಗೀಗ ಯುದ್ಧವನ್ನು ಗೆದ್ದು ಧನವನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ನೀನು ಸಹಾಯ ಮಾಡಬೇಕು. ಯುದ್ಧದಲ್ಲಿ ಬಾ ಅಂತ ನಿನ್ನನ್ನು ಭಯಾಮಸಿ ಕರಿತೇವೆ. ನೀನು ಬಂದು ನಮಗೆ ಗೆಳೆಯನಾಗಿ, ಸಹಾಯಕನಾಗಿ ನಿಂತು ಯುದ್ಧದಲ್ಲಿ ಸಹಾಯ ಮಾಡಬೇಕು ಅಂತ ಅದರ ತಾತ್ಪರ್ಯ. ಶೂರ ಅವನಿಗೆ ಸಂಬೋಧನೆ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ತಿಳಿಸಿಕೊಡುವಂತಹ ಅರ್ಥ. ಇನ್ನು ಮುಂದೆ ಇದಕ್ಕೆ ಭಗವಂತಾಚಾರ್ಯರು ಅರ್ಥ ಬರೆದಿದ್ದಾರೆ ಮೂಲ ಮಂತ್ರಗಳಿಗೆ. ಅವರೇನು ಅರ್ಥ ಬರೀತಾರೆ ಅಂತ ಅನ್ನೋದನ್ನು ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಇದು 254ನೇ ಮಂತ್ರ, 257ನೇದಲ್ಲ. 254ನೇ ಮಂತ್ರವೂ ಹೌದು, ಶುಚಿ ಅನ್ನುವ ನಾಮವೂ ಹೌದು. ಶುಚಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಭಗವಂತಾಚಾರ್ಯರು ಬೇರೆ ಇದೆ. ಶಾಯಸ್ಪೋತ ಇತ್ಸನಿತ ವಾಜಮರ್ವ ತ್ವಂ ತಾ ಇಂದ್ರೋಭಯಾನ್ ಮಿತ್ರಾನ್ ದಾಸಾ ವೃತ್ರಾಣ್ಯಾರ್ಯಾಯುಚ ಶೂರವಧೀರ್ ವನೇವಸು ಅಂತ ಮಂತ್ರ. ನಾವೀಗಾಗಲೇ ಹಿಂದೆ ಅನೇಕ ಸರಿ ನೋಡಿದ್ದೇವೆ. ನಮ್ಮ ಎದುರಿಗೀಗ 2 ಥರದ ಬೃಹತಿ ಸಂಪಾದಿತ ಮಂತ್ರಗಳಿವೆ, ಸಂಪಾದಿತವಾದ ಬೃಹತಿ ಮಂತ್ರಗಳಿವೆ. ಒಂದು ಭಗವಂತಾಚಾರ್ಯರು ತೋರಿಸಿಕೊಟ್ಟದ್ದು, ಇನ್ನೊಂದು
ರಘುನಾಥ ತೀರ್ಥರು ತೋರಿಸಿಕೊಟ್ಟದ್ದು. ರಘುನಾಥ ತೀರ್ಥರ ಮಾರ್ಗದಲ್ಲಿ ಪದಗಳವರೆಗೆ ಕೆಲವು ಪದಗಳವರೆಗೆ ಛೇದ ಮಾಡ್ತಾರೆ, ಅಕ್ಷರಗಳನ್ನು ಛೇದಿಸುವುದಿಲ್ಲ. ಆ ಪದಕ್ಕೊಂದು ಅರ್ಥ ಇರುವಂತೆ ಛೇದನ ಮಾಡಿರ್ತಾರೆ. ಪದಕ್ಕೆ ಅರ್ಥ ಇರಲಿ ಬಿಡಲಿ, ಅಕ್ಷರಗಳಲ್ಲೇ 36 ಅಕ್ಷರ ಬಂತಿಲ್ಲೋ ಅಲ್ಲಿಗೆ ಛೇದನ ಮಾಡಿಬಿಡೋದು ಒಂದೇ. ಹೀಗಾಗಿ ಭಗವಂತಾಚಾರ್ಯರ ಸಂಪಾದನೆಯಲ್ಲಿ ಒಂದೇ ಪದದಲ್ಲಿ, ಮೂಲ ಋಗ್ವೇದದ ಒಂದೇ ಪದದಲ್ಲಿ ಒಂದು ಅಕ್ಷರ ಹಿಂದಿನ ಮಂತ್ರಕ್ಕೆ ಮತ್ತೊಂದು ಅಕ್ಷರ ಮುಂದಿನ ಮಂತ್ರಕ್ಕೆ ಹೋಗೋ ಸಾಧ್ಯತೆ ಇರ್ತದೆ. ಅವರು ಹೇಳಿದ ಅರ್ಥಗಳನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಈ ಶತ್ರುಗಳನ್ನು ಶೋಕಕ್ಕೆ ಗುರಿ ಮಾಡ್ತಾನೆ, ಶೋಚಯತಿ, ಶುಚ ಶೋಕೆ ಅಂತ ಧಾತು. ಅದರ ಮೂಲಕ ಶತ್ರುಗಳನ್ನು ಶೋಕಕ್ಕೆ ಗುರಿ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಈ ಅಂತ ಪ್ರತ್ಯಯ, ಅದು ಬಂದು ಶುಚಿಹಿ ಅನ್ನುವಂಥ ರೂಪ ನಿಷ್ಪನ್ನ ಆಗಿದೆ. ಶೋಚಯತಿ ಇತಿ ಶುಚಿಹಿ ಅಂತ ಕಿ ಅನ್ನುವ ಪ್ರತ್ಯಯ. ಅಥವಾ ಶೋಚಯತಿ ಅಂದರೆ ಪ್ರಕಾಶಯತಿ, ಭಕ್ತರಿಗೆ ಜಯ ಮೊದಲಾದವುಗಳನ್ನು ಕೊಟ್ಟು, ಅವರಿಗೆ ಜಯವೋ ಧನವೋ ಮತ್ತೇನು ಕೊಡಬೇಕೋ ಜೀವನದಲ್ಲಿ ಏಳಿಗೆ ಅದೆಲ್ಲವನ್ನು ಕೊಟ್ಟು ಶೋಚಯತಿ, ಅವರನ್ನು ಬೆಳಗಿಸ್ತಾನೆ. ಅದಕ್ಕಾಗಿ ಅವನನ್ನು ಶೋಚಯತಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಶುಚಧಾತುವಿಗೆ ಪ್ರಕಾಶ ಅಂತಲೂ ಕೂಡ ಒಂದು ಅರ್ಥ ಇರುವಂತೆ ಕಾಣಿಸ್ತದೆ. ಆಚಾರ್ಯರು ಅದನ್ನು ಹೇಳಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ, ಅದನ್ನು ನಾವು ಮುಂದೆ ನೋಡೋಣ. ಅಂತೂ ಹೀಗೆ ಭಕ್ತರನ್ನು ಬೆಳಗಿಸ್ತಾನೆ, ಭಕ್ತರ ಜೀವನವನ್ನು ಬೆಳಗಿಸುವವನು, ಭಕ್ತರ ಜೀವನಕ್ಕೆ ಬೆಳಕು ಕೊಟ್ಟವನು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಇದು ಅವರು ಶುಚಿಯನ್ನು ನಾಮಕ್ಕೆ ಹೇಳಿರುವಂತಹ ಅರ್ಥಗಳು. ಮೂಲ ಮಂತ್ರಕ್ಕೆ ಅವರೇನು ಅರ್ಥ ಹೇಳ್ತಾರೆ? ಬೃಹತಿ ಸಂಪಾದನೆಯನ್ನು ಮಾಡಿಕೊಟ್ಟಿದ್ದಾರೆ, ಸಂಪಾದಿಸಿದ ಬೃಹತಿ ಮಂತ್ರಗಳಿಗೆ ಅವರು ಅರ್ಥ ಹೇಳಲಿಲ್ಲ. ಮೂಲ ಋಗ್ವೇದ ಮಂತ್ರಗಳಿಗೆ ಅರ್ಥ ಹೇಳ್ತಾರೆ. ಅಲ್ಲಿಂದ ಈ ಅರ್ಥವನ್ನು ನಾವು ಈ ಸಂಪಾದಿತವಾದ ಬೃಹತಿ ಮಂತ್ರಗಳಿಗೂ ತಗೊಳ್ಬೇಕಷ್ಟೆ. ನಾನು ರಘುನಾಥ ತೀರ್ಥರ ಸಂಪಾದನೆ ಮಾಡಿದ ಕ್ರಮವನ್ನು ಇಟ್ಕೊಂಡು ಅದಕ್ಕೆ ಭಗವಂತಾಚಾರ್ಯನು ಅಧ್ಯಾತ್ಮದ ಪರವಾದ ಅರ್ಥ ಹೇಳಿರ್ತಾರೆ, ಅದನ್ನು ಹೇಳಿರ್ತೇನೆ. ಶೂರನಾದ ಇಂದ್ರನೇ ನೇಮಧಿತಾಸು ಅಂತಂದ್ರೆ, ನೇಮಧಿತ ಅಂದರೆ ನೇಮ ಅಂದರೆ ಅನ್ನ. ಎಲ್ಲಿ ಅನ್ನ ಸಿಗ್ತದೋ, ಯಾವ ಯುದ್ಧವನ್ನು ಮಾಡಿದರೆ ಅನ್ನ ಸಿಕ್ಕೀತೋ ಅಂಥ ಯುದ್ಧ ಅಂತ ತಾತ್ಪರ್ಯ. ಯುದ್ಧದಲ್ಲಿ ನಾವು ಗೆದ್ದರೆ ಅದರಿಂದ ಮುಂದೆ ಅನ್ನ ಪಾನ ಇತ್ಯಾದಿ ಜೀವನ. ಅನ್ನ ಅಂದರೆ ಒಟ್ಟಾರೆ ಸುಖ, ಮನುಷ್ಯನಿಗೆ ಸುಖ ಸಿಗುವುದು ಆತ ಅಂತರಂಗದ ಯುದ್ಧವನ್ನು ಗೆದ್ದಾಗಲೇ ಅಂತ ಹೀಗದರ ತಾತ್ಪರ್ಯ. ಹೀಗೆಲ್ಲ ವಾಜಸಾತಿ ಅನ್ನುವುದೊಂದು ಯುದ್ಧಕ್ಕೆ ಹೆಸರು, ಮತ್ತೆ ನೇಮಧಿತ ಅನ್ನುವುದು ಒಂದು ಯುದ್ಧಕ್ಕೆ ಹೆಸರು. ಅಂಥ ಯುದ್ಧದಲ್ಲಿ ನಾವು ಕೂಡ ಈಗ ಪಾಲ್ಗೊಂಡಿದ್ದೇವೆ. ನಾವು ನಿನ್ನನ್ನು ಸುಖದ ಪ್ರಾಪ್ತಿಗಾಗಿ, ಸ್ವಾರ್ಷತ ಅಂದರೆ ಸುಖದ ಪ್ರಾಪ್ತಿಗಾಗಿ ಕರಿತೇವೆ. ಆಗ ನೀನು ಇನ್ಯಾರಿಗೂ ಸಿಗದಂಥ ರಕ್ಷಣೆಗಳ ಮೂಲಕ, ರಕ್ಷಣೆ ಅಲ್ಲ ಶಕ್ತಿಗಳ ಮೂಲಕ, ನಿನ್ನ ಶಕ್ತಿ ಏನಿದೆ ಆ ಶಕ್ತಿ ಅನ್ನೋದು ಬೇರೆ ಯಾರಿಗೂ ಸಿಗದಂಥ ಶಕ್ತಿ, ಅದು ಬೇರೆ ಯಾರಲ್ಲೂ ಕಾಣದಂಥ ಅದ್ಭುತವಾದ ಶಕ್ತಿ. ಅಂಥ ಶಕ್ತಿಗಳ ಮೂಲಕ ನೀನು ನಮಗೆ ಯುದ್ಧಕ್ಕೆ ಬಂದು ನಮ್ಮನ್ನು ಗೆಲ್ಲಿಸಬೇಕು. ಇಲ್ಲಿ ಆ ಊತಿ ಅಂದರೆ ರಕ್ಷಾ ಸಾಧನ, ಆಯುಧಗಳು ಅಂತ ಸಾಯಣಾಚಾರ್ಯ ಅರ್ಥ ಮಾಡಿದ್ರೆ, ಈ ಊತಿ ಅನ್ನೋದಕ್ಕೆ ಶಕ್ತಿ ಅಂತ ಅರ್ಥ ಮಾಡ್ತಾರೆ ಭಗವಂತಾಚಾರ್ಯರು. ಅಲ್ಲಿ ವಿಶ್ವಾಯು ಪೂರ್ಣಾಯು, ನಮಗೆ ಪೂರ್ಣವಾದ ಆಯುಷ್ಯವನ್ನು ಕೊಡುವವನಾಗುವಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಅದಕ್ಕಾಗಿ ನೀವು ಇಲ್ಲಿಗೆ ಬರಬೇಕು, ಅದು ಅವರ ತಾತ್ಪರ್ಯ. ಸ್ವಲ್ಪ ಇವೇ ಅರ್ಥಗಳನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ ನನ್ನ ಅನ್ವಯ ಅರ್ಥದಲ್ಲಿ, ಅದನ್ನು ಮುಂದೆ ನೋಡೋಣ. ಈಗ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ ಅನ್ನೋದು ನೋಡೋಣ. ಭಗವಂತಾಚಾರ್ಯ ಯಾವತ್ತೂ ಕೂಡ ಭಗವತ್ ಪರವಾದ, ವಿಷ್ಣು ಪರವಾದ ಅರ್ಥಗಳನ್ನು ಮಾಡಿರ್ತಾರೆ. ಸಾಯಣಾಚಾರ್ಯರು ಏನು ಅರ್ಥಗಳನ್ನು ತೋರಿಸಿರ್ತಾರೆ ಅದನ್ನೇ ರಘುನಾಥ ಸ್ವಾಮಿಗಳು ಕೂಡ ತೋರಿಸಿರ್ತಾರೆ. ಈ ನೇಮ ಅಂದರೆ ಅರ್ಧ ಅಂತ ಅದರ ಅರ್ಥ ಇದೆ. ಅದೇನು ಸಾಯಣಾಚಾರ್ಯ ಹೇಳಿದ್ದಾರೆ ಅದೇ ಅರ್ಥವನ್ನು ಇಟ್ಕೊಂಡಿದ್ದೇವೆ. ಯುದ್ಧಕ್ಕೆ ಬರುವವರು ಕೆಲವರೇ, ಬಂದವರಲ್ಲಿ ಹಿತ ಉಳಿಯುವವರು ಕೆಲವರೇ. ಯುದ್ಧಕ್ಕೆ ಎಲ್ಲರೂ ಬರೋದಿಲ್ಲ, ಬಂದವರೆಲ್ಲರೂ ಉಳಿಯೋದಿಲ್ಲ, ಕೆಲವರು ಸತ್ತೋಗ್ಬಿಡ್ತಾರೆ. ಧೀಯಂತೆ ಅಂದರೆ ಅವಶಿಷ್ಯಂತೆ, ಯುದ್ಧ ಮುಗಿದ ಮೇಲೆ ಉಳಿಯುವವರು ಕೆಲವರು. ಅದಕ್ಕಾಗಿ ನೇಮಧಿತ ಅಂದರೆ ಆ ಯುದ್ಧ. ಅಂಥ ಯುದ್ಧದಲ್ಲಿ ನಾವು ಶತ್ರುಗಳ ಜೊತೆ ಹೋರಾಟ ಮಾಡ್ತಿದ್ದೇವೆ. ನಮಗೀಗ ಸ್ವಾರ್ಷತ, ಸುಖದ ಪ್ರಾಪ್ತಿಗಾಗಿ
ನಿನ್ನನ್ನು ಕರೆಯುವ ಒಂದು ಪ್ರಸಂಗ ಬಂದಿದೆ. ನೀನು ನಿನ್ನ ಅಕವಾಭಿಹಿ ಅಂದರೆ ಅಕುತ್ಸಿತಾಭಿಹಿ ನಿಂದನೀಯವಲ್ಲದ ಸ್ತುತಿಗಳ ಮೂಲಕ ನಿನ್ನನ್ನು ನಾವು ಶ್ರೇಷ್ಠವಾದ ಸ್ತುತಿಗಳ ಮೂಲಕ ಸ್ತುತಿಸ್ತೇವೆ. ನೀನು ಇಲ್ಲಿಗೆ ಬರಬೇಕು. ಊತಿ ಅಂದರೆ ಸ್ತುತಿ ಅಂತ ಅರ್ಥ ಮಾಡಿದ್ದಾರೆ. ಇವೆಲ್ಲ ಅರ್ಥಗಳು ಬೇರೆ ಬೇರೆ ಪ್ರಸಂಗದಲ್ಲಿ ಇದ್ದೇವೆ, ನಾವು ಹಿಂದೆ ನೋಡಿದ್ದೇವೆ ಅದನ್ನು. ಆ ಸ್ತೋತ್ರಗಳನ್ನು ಕೇಳಿ ಸ್ವೀಕಾರ ಮಾಡಿ ವೃದ್ಧೇ ವರ್ಧನಾಯ, ನಮ್ಮ ಬೆಳವಣಿಗೆಗಾಗಿ, ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಕ್ಷೇಮಕ್ಕಾಗಿ ಅವಿತಾ ರಕ್ಷಿತಾ ಭೂಹೋ, ನನಗೆ ನೀನು ರಕ್ಷಕನಾಗಬೇಕು. ಮತ್ತು ವಿಶ್ವಾಯು ಸರ್ವತೋ ಗಂತ, ಎಲ್ಲ ಕಡೆ ಸಂಚಾರ ಮಾಡುವವನಾಗಬೇಕು. ಪೂರ್ಣಾಯ ಪ್ರದೋವಾ, ಪೂರ್ಣವಾದ ಆಯುಷ್ಯವನ್ನು ಕೊಡುವಂಥವನಾದರೂ ಆಗು. ಅದಕ್ಕೆ ಬೇರೆ ಬೇರೆ ಅರ್ಥ. ಎಲ್ಲ ಕಡೆ ಸಂಚಾರ ಮಾಡುವಂಥವನಾಗು ಯುದ್ಧ ಭೂಮಿಯಲ್ಲಿ, ಪೂರ್ಣವಾದ ಆಯುಷ್ಯವನ್ನು ಕೊಡುವಂಥವನಾಗುವಂತ ಇಷ್ಟ ಅರ್ಥ. ಅಲ್ಲಿ ಈ ವಿಶ್ವಾಯು ಇಷ್ಟೆಲ್ಲ ಅರ್ಥಗಳನ್ನು ಬರೆದ ಮೇಲೆ ಈ ಶುಚಿ ಅನ್ನುವ ನಾಮ ಹಾಗೂ ಈ ಬೃಹತಿ ಮಂತ್ರ ಅದಕ್ಕೇನು ಸಂಬಂಧ? ಶುಚಿ ಅಸ್ಯ ಅಸ್ತಿ ಇತಿ ಶುಚಿ ಉಳ್ಳವನು, ಅದರಿಂದ ಇವನು ಶುಚಿ ಅಂತಾನೆ ಹೇಳಬೇಕು. ಕಾಮ ಉಳ್ಳವನು ಕಾಮ ಹೇಗೋ, ಪಾಪ ಉಳ್ಳವನು ಪಾಪ ಹೇಗೋ, ಹಾಗೆ ಶುಚಿ ಉಳ್ಳವನು ಶುಚಿ ಭಗವಂತ. ಶುಚಿಯಾದ ಯಾವುದು ಅವನಿಗಿದೆ ಅಂದರೆ ಶುಚಿಯಾದ ಸ್ತೋತ್ರ ಅವನಿಗಿದೆ. ಅವನ ಕುರಿತಾದ ಸ್ತೋತ್ರ ನಾವು ಮಾಡಿದ್ದು ಅವನನ್ನು ಮುಟ್ತದೆ. ಅಲ್ಲಿ ಆ ಮತು ಪ್ರತ್ಯೇಕ ಲೋಪ ಆಗಿ ಶುಚಿಮಾನ್ ಅಂತ ಆಗಬೇಕಾಗಿದ್ದು ಶುಚಿ ಅಂತಾಗಿದೆ ಅಂತ ಭಗವಂತಾಚಾರ್ಯರು, ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರಲ್ಲ ರಘುನಾಥ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಇದಿಷ್ಟಾದ ಮೇಲೆ ಇದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ಹೇಳಬೇಕು. ಇಂದ್ರ ಅಂದರೆ ಪರಮೇಶ್ವರನಾದ ಭಗವಂತನೇ. ನೇಮಧಿತ, ನಾನು ನೇಮ ಅಂದರೆ ಅನ್ನ ಅಂತ ಏನು ಅರ್ಥ ಇದೆ ಅದೇ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಅನ್ನ ಅಂದರೆ ಸುಖ, ಜೀವನಕ್ಕೆ ಉಪಯುಕ್ತವಾದ ಆಹಾರ, ಬುದ್ಧಿಗೆ ಉಪಯುಕ್ತವಾದ ಅನ್ನ. ಆಹಾರ ಅಂದರೆ ಶಾಸ್ತ್ರಾಧ್ಯಯನ ಇತ್ಯಾದಿ. ಅದು ನಮಗೆ ಸಿಗುವುದು ಈ ಜೀವನವೆಂಬ ಯುದ್ಧದಲ್ಲಿ. ಆದ್ದರಿಂದ ಯುದ್ಧವನ್ನು ನೇಮಧಿತ ಅಂತ ಕರೀತಾರೆ. ಅಂತಹ ಪೃತ್ಸು ಯುದ್ಧಗಳಲ್ಲಿ ಅವರು ಹಿಂದಿನವರು ಹೇಳಿದ ಅರ್ಥಗಳನ್ನೇ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬದಲು ಮಾಡ್ಕೊಂಡಿರ್ತೇನೆ. ಅಂಥ ಜೀವನವೆಂಬ ಯುದ್ಧ ಅಂತ ನಾನು ಯಾವತ್ತೂ ಯುದ್ಧಕ್ಕೆ ವರ್ಣನೆ ಮಾಡ್ತೇನೆ. ನಮ್ಮಂಥವರು ಯಾವುದೋ ಗಡಿ ಪ್ರದೇಶಗಳಿಗೆ ಹೋಗಿ ಕೈಯಲ್ಲಿ ಬಂದೂಕೋ ಖಡ್ಗವನ್ನು ಹಿಡಿದು ಯುದ್ಧ ಮಾಡುವ ಪ್ರಸಂಗ ಏನಿಲ್ಲ. ನಮ್ಮೆದುರಿಗಿರುವುದು ಜೀವನವೆಂಬ ಯುದ್ಧ. ಅಲ್ಲಿ ನಮಗೆ ಈ ಅನ್ನ ಸಿಗ್ತದೆ, ಬುದ್ಧಿಗೆ ಬೇಕಾದ ಆಹಾರ. ಅದನ್ನು ಮುಂದೆ ಭಾವಾರ್ಥದಲ್ಲಿ ಹೇಳ್ತೇನೆ. ಸುಖವೂ ಬೇಕಾಗಿದೆ ನಮಗೆ. ಅಂಥ ಅನ್ನವನ್ನು ಪಡೆದು ನಾವು ಸುಖವನ್ನು ಪಡೆಯಬೇಕಾಗಿದೆ. ಧನ ಲಾಭ ಅನ್ನೋದು ಅರ್ಥ ಹೇಳ್ತಾರೆ ಸಾಯಣಾಚಾರ್ಯರು. ಆ ಅರ್ಥವನ್ನು ಇಟ್ಕೋಬಹುದು. ಸ್ವಲ್ಪ ಅದಕ್ಕೆ ಅರ್ಥ ಬೇರೆ ಆಗ್ತದೆ, ಅದನ್ನು ಮುಂದೆ ಹೇಳ್ತೇನೆ. ಆ ಕಾರಣಕ್ಕಾಗಿ ತ್ವಾಂ ಹಯಾಮಸಿ, ನಿನ್ನನ್ನು ಕರಿತೇವೆ ನಾವು. ಆ ಕಾರಣದಿಂದ ನೀನು ವಿಶ್ವಾಯು ಸಖ, ನಮಗೆ ಗೆಳೆಯನಾಗಿ ನೀನು ಇದ್ದಿ, ಈ ಮುಂದೆನೂ ಕೂಡ ಇರ್ತೀಯ, ನೀನು ಬರಬೇಕು. ಎಂಥ ಗೆಳೆಯ ಅಂದರೆ ವಿಶ್ವಾಯು ಸಖ. ಈ ಜಗತ್ತಿನಲ್ಲಿ ಈ ಜನ್ಮಕ್ಕೊಂದು ಗೆಳೆಯ, ಮತ್ತೊಂದು ಜನ್ಮಕ್ಕೆ ಮತ್ತೊಬ್ಬ ಗೆಳೆಯ. ಆದರೆ ಭಗವಂತ ಹಾಗಲ್ಲ. ವಿಶ್ವಾಯು ಅನಾದಿ ಕಾಲದಿಂದಲೂ ನಮ್ಮ ಜೊತೆಗಿರುವ ಗೆಳೆಯ ಅವನು. ದ್ವಾಸುಪರ್ಣ ಸಯುಜಾ ಸಖಾಯ. ಈ ಜೀವ ಮತ್ತು ಪರಮಾತ್ಮ ಎಂಬರು ಇಬ್ಬರು ಗೆಳೆಯರು, ಸಯುಜವು ಯಾವಾಗಲೂ ಒಟ್ಟಿಗೆ ಇರುವಂಥವ್ರು. ಆದ್ದರಿಂದ ವಿಶ್ವಾಯು ಸಖ ಅಂದರೆ ಅಂಥ ಅನಂತ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ನಮಗೆ ಗೆಳೆಯನಾಗಿರುವವನು. ನೀನು ಅಕವಾಭಿಹಿ ಅಗಮ್ಯಾಭಿಹಿ, ನಿನ್ನ ಶಕ್ತಿ ಏನಿದೆ ಅದು ಇನ್ನೊಬ್ಬರಿಗೆ ಅಗಮ್ಯ. ಎಷ್ಟು ಶಕ್ತಿಯ ಆಳ ಅಗಲಗಳೆಷ್ಟು ಅಂತ ಯಾರೂ ತಿಳಿದವರಿಲ್ಲ. ಅಂಥ ಶಕ್ತಿಗಳ ಮೂಲಕ ನಾನು ಅನ್ವಯಾರ್ಥ ಬರೆಯುವಾಗ ಉಳಿದವರು ಏನು ಹೇಳ್ತಾರೆ ಅನ್ನೋದನ್ನು ಬರೆದಿದ್ದೇನೆ. ಅಥವಾ ಆಯುಧಗಳು ಅಂತಲೂ ಅರ್ಥ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಯಾವ ಅರ್ಥವನ್ನಾದರೂ ಸ್ವೀಕಾರ ಮಾಡಬಹುದು. ನಮ್ಮ ಅಸ್ಮಾಕಂ ವೃಧೆ. ಹೀಗೆ ಊತಿ ಅಂದರೆ ಒಂದು ಸ್ತೋತ್ರ ಅಂತ ಅರ್ಥ. ನಾವೇನು ನಿನ್ನ ಕುರಿತು ಸ್ತೋತ್ರ ಮಾಡ್ತೀವಿ ಅವು ನಿನಗೇ ಸಲ್ಲುವಂಥವು, ಬೇರೆ ಯಾರಿಗೂ ಆ ಸ್ತೋತ್ರಗಳು ಸಲ್ಲಲಾರವು. ನಿನ್ನಲ್ಲಿ ಏನು ಆಯುಧಗಳಿವೆ, ಸರ್ವಪ್ರಹರಣ ಆಯುಧಗಳು, ಅವೆಲ್ಲವೂ ನಿನ್ನಲ್ಲೇ ಇವೆ. ಅಂಥ ಆಯುಧಗಳು ಬೇರೆ ಯಾರಲ್ಲಿ ಕೂಡ ಇಲ್ಲ. ಅಥವಾ ಶಕ್ತಿಗಳು, ನಿನ್ನ ಶಕ್ತಿಗಳು ನಿನ್ನ ಕೈಯಲ್ಲೇ ಇವೆ ಹೊರತು ಬೇರೆ ಯಾರಲ್ಲೂ ಇಲ್ಲ. ಇಂಥ ಅನ್ಯತ್ರ ಕಾಣದೇ ಇರುವಂಥ, ಯಾರಿಗೂ ಕಡಿಮೆ ಇಲ್ಲದೆ ಇರುವಂಥ ಶಕ್ತಿಗಳು, ಸ್ತೋತ್ರಗಳು, ಆಯುಧಗಳು
ಅವುಗಳ ಮೂಲಕ ನೀನು ನಮ್ಮ ಬಳಿಗೆ ಬರಬೇಕು. ನಮ್ಮ ವೃದ್ಧೆ ವರ್ಧನಾಯ, ನಾವೀಗ ಕೆಳಗೆ ಬಿದ್ದಿದ್ದೀವಿ, ನಾವು ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ ಅಧ್ಯಾತ್ಮದ ಜೀವನದಲ್ಲಿ. ಆ ಅಭಿವೃದ್ಧಿಗೆ ನೀನು ನಮಗೆ ಸಾಧನನಾಗಬೇಕು. ಅಭೂಹು ಅಂದರೆ ಆಗಿದ್ದಿ ಅಂತಿದೆ. ಆಗಿದ್ದಿ ಅಂತಲ್ಲ, ಈಗಾಗಿದ್ದಿ, ಮುಂದೆಯೂ ಕೂಡ ನೀನು ಆಗಬೇಕು ಅಂತಂದ್ರೆ ತಾತ್ಪರ್ಯ. ಅಭೂತ್ ಭವತಿ ಭವಿಷ್ಯದಿತಿ ಏವಮಾದಿಹಿ. ಇನ್ನು ಆಚಾರ್ಯರು ಈ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಭಗವಂತನ ಕ್ರಿಯೆಗಳೆಲ್ಲವೂ ನಿತ್ಯ ಅನಾದಿ ಆದ್ದರಿಂದ ಒಂದು ಕ್ರಿಯೆಯನ್ನು ಹೇಳಿದರೆ, ಯಾವುದೋ ಭೂತಕಾಲವೋ ಭವಿಷ್ಯತ್ ಕಾಲದ ಒಂದು ಕ್ರಿಯೆಯನ್ನು ಹೇಳಿದರೆ ಅದು 3 ಕಾಲಕ್ಕೂ ಕೂಡ ಸಂಬಂಧಪಡ್ತದ್ದಾಗಿರ್ತದೆ. ಅಭೂತ್ ಭವತಿ ಭವಿಷ್ಯತ್ಯೇವಮಾದಿ ಪದಾನಿತು ನಿತ್ಯ ಕ್ರಿಯಾಭಿಧಾನೀನೇ, ನಿತ್ಯವಾದ ಭಗವಂತನ ಕ್ರಿಯೆಗಳನ್ನು ಹೇಳ್ತವೆ ಅಂತ. ಆದ್ದರಿಂದ ಯಾವ ಕಾಲಕ್ಕೂ ನೀನು ನಮಗೆ ರಕ್ಷಕನಾಗಿ ಇದ್ದಿ, ಹಿಂದೆ ಮುಂದೆಯೂ ಇರುವಿ, ಇಂದೂ ಇದ್ದಿ ಅಂತ ಅರ್ಥ ತಾತ್ಪರ್ಯ. ಈಗಾಗಲೇ ರಘುನಾಥ ಸ್ವಾಮಿಗಳು ಶುಚಿ ಊತಿ, ಶುಚಿಯಾದ ರಕ್ಷಣೆ ಉಳ್ಳವನು, ಶುಚಿ ಅಸ್ಯ ಸ್ಥಿತಿ ಶುಚಿಮಾನ್ ಅಂತಾಗುವುದ್ರ ಬದಲು ಶುಚಿ ಅಂತಾಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ಅದನ್ನು ನಾವು ನೋಡಿದ್ದೇವೆ. ಶೋಚೇತಿ, ಭಕ್ತರನ್ನ ಶೋಕವುಳ್ಳವರನ್ನಾಗಿ ಮಾಡ್ತಾನೆ, ಆ ಕಾರಣದಿಂದ ಆತ ಶುಚಿ ಅನ್ನೋ ಅರ್ಥ ಭಗವಂತಾಚಾರ್ಯ ಹೇಳ್ತಾ, ಅದನ್ನು ನೋಡಿದ್ದೇವೆ. ಅಲ್ಲಿ ಶುಚ ಧಾತುವಿಗೆ ನಿಚ್ ಪ್ರತ್ಯಯ ಬಂದಿದೆ, ಆದರೆ ಅದು ನಿಚ್ ಪ್ರತ್ಯಯ ಲುಪ್ತ ಆಗಿ ಹೋಗಿದೆ. ಅದಕ್ಕೆ ಅಂತರ್ನೀತ ನಿಚ್ ಅಂತ ಹೇಳ್ತಾರೆ. ಅಣಿಜಂತ ಪ್ರಯೋಗ ಮಾಡಿದ್ರು ಕೂಡ ನಿಜಂತ ಪ್ರಯೋಗದ ಅರ್ಥವನ್ನು ಇಟ್ಕೊಂಡು ಅದಕ್ಕೆ ಕೀ ಪ್ರತ್ಯಯ ಮಾಡಿ ಶುಚಿ ಅಂತ ಅರ್ಥ ಹೇಳಬೇಕು. ಶೋಚಿ ಅಂತ ಹೇಳುವುದು ಶುಚಿ ಅಂತ ಅರ್ಥ ಹೇಳಬೇಕು. ಅಥವಾ ಶುಚಿ ದೀಪ್ತವಂತ ಮತ್ತೊಂದು ಧಾತು ಇದೆ, ಅದಕ್ಕನುಸಾರವಾಗಿ ಪ್ರಕಾಶ ಇತಿ ಭಕ್ತಾನ್, ಭಕ್ತರಿಗೆ ಏನೆಲ್ಲ ಕೊಡಬೇಕಾದ್ನೆಲ್ಲವನ್ನು ಕೊಟ್ಟು ಅವ್ರನ್ನ ಬೆಳಗಿಸ್ತಾನೆ ಅನ್ನೋ ಅರ್ಥವನ್ನು ಕೂಡ ನಾವು ತಿಳ್ಕೋಬಹುದು. ಇದು ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 5ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಆಚಾರ್ಯರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅಜಸ್ರೇಣ ಶೋಷುಚಾನಃ ಅಂತ ಒಂದು ಋಗ್ವೇದದ 7ನೇ ಮಂಡಲದ 5ನೇ ಸೂಕ್ತದಲ್ಲಿ 4ನೇ ಮಂತ್ರ. ಅಜಸ್ರೇಣ ನಿರಂತರವಾದ, ಶೋಚಿಷ ಪ್ರಕಾಶದಿಂದ, ಶೋಷುಚಾನಃ ಬೆಳಗುವವನು ಅಂತ ಈಗ ಅಲ್ಲಿ ಅರ್ಥ ಇದೆ. ಹೀಗೆ ಶೋಷುಚಾನಃ ಅಂದರೆ ಕೇವಲ ಶೋಕ ಅಂತಷ್ಟೇ ಅರ್ಥ ಅಲ್ಲ, ಶುಚಿ ಅನ್ನೋ ಶಬ್ದಕ್ಕೆ ಕೇವಲ ಶೋಕ ಉಳ್ಳವನು ಅಂತಿಷ್ಟು ಮಾತ್ರ ಅರ್ಥ ಅಲ್ಲ, ಬೆಳಗುವವನು ಅಂತಲೂ ಅರ್ಥ ಇರುವುದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಭಾಗವತದಲ್ಲಿ ಶೋಚಸಿ ಅಂತ ಹೀಗೊಂದು ಪ್ರಯೋಗ ಇದೆ. ವೇದವ್ಯಾಸರನ್ನು ಕುರಿತು ಶೋಚಸಿ ಅಂತ, ದುಃಖ ಪಡ್ತಿದ್ದಿ ಅಂತ ಅರ್ಥ ಅಲ್ಲ, ಅಲ್ಲಿ ತೋರಿಕೊಳ್ತಾ ಇದ್ದೀರಿ, ಹೀಗೆ ನೀವು ಜಗತ್ತಿಗೆ ಕಾಣ್ತಾ ಇದ್ದೀರಿ ಅಂತ ಅರ್ಥ. ಅಲ್ಲಿ ಆಚಾರ್ಯರು ಈ ಋಗ್ವೇದದ ಮಂತ್ರವನ್ನು ಉದ್ಧರಿಸಿದ್ದಾರೆ. ಶೋಚಸಿ ಪ್ರಕಾಶ ಇತಿ ಅಂತ ಅರ್ಥ ಹೇಳಿದ್ದಾರೆ. ಅದನ್ನೇ ಭಗವಂತಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ಹೀಗೆ ಶೋಷುಚಾನಃ ಅಂತ ಪ್ರಕಾಶಮಾನಃ ಅಂತ ಅರ್ಥ. ಧನಂಜಯ ಗೋವಿಂದಾಚಾರ್ಯ ಹೇಳಿದ ಅರ್ಥಗಳನ್ನು ಹೇಳಿದ್ದೀನಿ. ಶ ಅಂದರೆ ಸುಖ, ಉ ಅಂದರೆ ಸುಖದ ಸ್ವಭಾವವುಳ್ಳವನು, ಅವನು ಸುಖವನ್ನ, ಶ ಅಂದರೆ ಸುಖ ಅಂತ ಅರ್ಥ, ಸುಖದ ಸ್ವಭಾವವುಳ್ಳವನು. ಮತ್ತೆ ಚಿ ಅಂದರೆ ಭಕ್ತರಿಂದ ಹೃದಯದಲ್ಲಿ ಆರಾಧಿಸಲ್ಪಟ್ಟವನು, ಸುಖ ಸ್ವರೂಪ ಅಂತ ಭಕ್ತರಿಂದ ಆರಾಧಿಸಲ್ಪಟ್ಟವನು ಅಂತ ಶುಚಿ ಅನ್ನೋ ಶಬ್ದಕ್ಕೆ ಅರ್ಥ. ಮತ್ತೆ ಶುಚಿ ಅನ್ನುವಲ್ಲಿ ಶು ಅನ್ನುವುದು ಶುಭ ಅನ್ನುವುದರ ಸಂಕ್ಷಿಪ್ತಾಕ್ಷರ, ಚಿ ಎನ್ನುವುದು ಚಿನೋತಿ ಅನ್ನೋ ಧಾತುವಿನ ಮೊದಲನೇ ಅಕ್ಷರ. ಹೀಗೆ ಶುಭಂ ಚಿನೋತಿ ಇದ್ದದ್ದು ಶುಚಿ ಅಂತಾಗಿದೆ. ಕಲ್ಯಾಣವನ್ನೇ ತಾನು ಸ್ವೀಕಾರ ಮಾಡ್ತಾನೆ, ಶುಭಸಾರ ಭೋಕ್ತ ಅಂತ ಅವನು ಹೇಳ್ತಾನೆ. ಶುಭಂ ಪಿಪತ್ಯಸೋ ನಿತ್ಯಂ ನಾಶುಭಂ ಸ ಹರಿಪ್ಯವೇತ್ ಅಂತ ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶುಭವನ್ನೇ ತಾನು ಸ್ವೀಕಾರ ಮಾಡ್ತಾನೆ, ನಮಗೂ ಹಾಗೆ ಕೊಡ್ತಾನೆ, ಆದ್ದರಿಂದ ಆತ ಶುಚಿ. ಹೀಗೆ ಶುಭ ಅನ್ನುವುದರ ಸಂಕ್ಷಿಪ್ತಾಕ್ಷರವೂ ಶು ಆಗಬಹುದು. ಶುಕ್ ಅಂದರೆ ದುಃಖ ಅಂತ ಅರ್ಥ. ದುಃಖದ ಶುಕ್ ಶುಚೌ ಶುಚ ಅನ್ನುವ ಶಬ್ದದ ಮೊದಲನೇ ಅಕ್ಷರ ಶು, ಅದನ್ನೂ ಇಲ್ಲಿ ತಗೊಳ್ಬಹುದು. ದೈತ್ಯರಿಗೆ ಶುಚಂ ಅಂದರೆ ದುಃಖವನ್ನು ಕೊಡ್ತಾನೆ, ಆದ್ದರಿಂದ ಆತ ಶುಚಿ ಅಂತ ಇಷ್ಟ ಅರ್ಥ ಆಗ್ತದೆ. ಇಲ್ಲಿ ಈಗ ನಾವು ನೋಡ್ತಿರೋ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ ಅಂದರೆ, ಗೋವಿಂದಾಚಾರ್ಯ ಹೇಳಿದ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ಎರಡನ್ನೂ ಇಟ್ಕೊಳ್ಬಹುದು. ಅದಕ್ಕೆ ಈ ನಾಮಕ್ಕೂ ನಾವು ವ್ಯಾಖ್ಯೇಯ ಭಾವವನ್ನು ತೋರಿಸ್ಬೋದು. ಶುಭಂ ಚಿನೋತಿ, ಶುಭವನ್ನೇ ಸ್ವೀಕಾರ ಮಾಡ್ತಾನೆ, ಇದು ಶುಚಿ ಅಂತ ಏನು ಅರ್ಥ ಇದೆ, ಅದನ್ನೇ ಬೃಹತಿ ಮಂತ್ರ ಸ್ವಾರ್ಷತ ಅಪಯಾಮಸಿ ಅಂತ ಈ 2 ಪದಗಳಿಂದ ಹೇಳಿದೆ. ಸ್ವಾರ್ಷತ ಅಂದರೆ ಸಪ್ತಮಿ ವಿಭಕ್ತಿ ಅಲ್ಲಿದೆ. ಸ್ವಾರ್ಷತೌ ಅಂದರೆ ಸುಖ ಪ್ರಾಪ್ತಿಗಾಗಿ, ಶುಭ ಪ್ರಾಪ್ತಿಗಾಗಿ ಅಂತ ಅದರ ಅರ್ಥ. ಶುಭ ಪ್ರಾಪ್ತಿಗಾಗಿ ನಿನ್ನನ್ನು ಕರಿತೇವೆ ಅಂತ ಈ ಅರ್ಥ. ನೀನು ನಮಗೆ ಶುಭವನ್ನೇ ಕೊಡಬೇಕು. ಹೀಗೆ ಶುಚಿ ಅಂದರೆ
ಶುಭಂ ಚಿನೋತಿ ಇತಿ ಶುಚಿ ಅಂತ ಏನರ್ಥ ಇದೆ ಅದನ್ನೇ ಬೃಹತಿ ಮಂತ್ರ ಸ್ವಾರ್ಷತಾ ಭಯಾಮಸಿ ಎಂಬ 2 ಪದಗಳಿಂದ ವರ್ಣಿಸಿದೆ. ಮತ್ತೆ ಭಗವಂತಾಚಾರ್ಯ ಹೇಳಿದ್ದೇನು, ಶೋಚಯತಿ ಪ್ರಕಾಶಯತಿ ಭಕ್ತಾನ್, ಅವರಿಗೆ ಜಯ ಇತ್ಯಾದಿ ಎಲ್ಲವನ್ನು ಕೊಟ್ಟು, ಕೊಡಬೇಕಾದ ಎಲ್ಲವನ್ನು ಕೊಟ್ಟು ಅವರನ್ನು ಬೆಳಗಿಸ್ತಾನೆ, ಅವರ ಜೀವನಕ್ಕೊಂದು ಬೆಳಕು ಕೊಡ್ತಾನೆ ಅಂತ ಏನು ಅರ್ಥ ಇದೆ ಆ ಅರ್ಥವನ್ನು ತಿಳ್ಕೋಬಹುದು. ಶುಭಂ ಚಿನೋತಿ ಅನ್ನೋ ಮಾತಿಗೂ ಶೋಚಯತಿ ಜಯಾಜಿದಾನೇನ ಭಕ್ತಾನ್ ಪ್ರಕಾಶಯತಿ ಅನ್ನುವ ಅರ್ಥಕ್ಕೂ ತಾತ್ಪರ್ಯ ಒಂದೇ. ಇವೆರಡೂ ಅರ್ಥಗಳನ್ನು ಅಥವಾ ಈ ಎರಡೂ ಅರ್ಥಗಳ ಒಂದೇ ತಾತ್ಪರ್ಯವನ್ನು ಬೃಹತಿ ಮಂತ್ರ ಸ್ವಾರ್ಷತಾಹವ ಭಯಾಮಸಿ, ಸುಖ ಪ್ರಾಪ್ತಿಗಾಗಿ ನಿನ್ನನ್ನು ಕರಿತೇವೆ ಅಂತ ಈ 2 ಪದಗಳ ಮೂಲಕ ಬೃಹತಿ ಮಂತ್ರ ಅದನ್ನು ವರ್ಣನೆ ಮಾಡಿದೆ. ಹೀಗೆ ಬೃಹತಿ ಶುಚಿ ಅನ್ನೋ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಇರುವಂಥ ಸಂಬಂಧ ಇದೆ. ಅದನ್ನು ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದರ ತಾತ್ಪರ್ಯ ಮತ್ತು ಶುಚಿ ಅನ್ನುವ ನಾಮಕ್ಕೆ ಇರುವಂಥ ಉಲ್ಲೇಖಗಳು ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಏನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.